ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ವೈಕುಂಠ ಲಕ್ಷ್ಮೀಪುರಕ್ಕೆ ಬಂದು ಈ ಕಡೆ ಯಾರು ದಶರಥನ ಮಗಳು ಅಂತ ಹುಡ್ಕಕ್ಕೆ ಬರ್ತಾ ಇರ್ತಾನೆ. ಅವಾಗ ಹೇಳ್ತಾ ಇರ್ತಾನೆ, ಊರು ನೋಡಿದ್ರೆ ಎಷ್ಟು ಚಿಕ್ತು, ಇಲ್ಲಿ ಯಾರು ಸಹ ಒಬ್ರು ಮನುಷ್ಯರೇ ಕಾಣ್ತಾ ಇಲ್ವಲ್ಲ, ಅಯ್ಯೋ ಶಿವನೇ ನೀನೇ ದಾರಿ ತೋರ್ಸಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಊರಿನ ಒಬ್ಬ ಯಜಮಾನ ಸಿಕ್ಬಿಡ್ತಾನೆ. ಆವಾಗ ವೈಕುಂಠ, ಸಾವ್ಕಾರೆ ನಮಸ್ಕಾರ, ಏನು ಗೊತ್ತೆಂದರೆ ಈ ಊರಲ್ಲಿ ಎಷ್ಟೋ ವರ್ಷದಿಂದ ಒಬ್ಬ ಹಸುಗೂಸನ್ನ ತೊಟ್ಟಿಲ್ ಬಿದ್ದಿತ್ತಂತೆ, ಅದನ್ನು ಸಾಕೊಂಡು ಒಬ್ಬ ವ್ಯಕ್ತಿ ಬಂದಂತೆ ಅಂತ ಹೇಳ್ತಾ ಇರಬೇಕಾದ್ರೆ ನಿಮ್ಗೇನು ಗೊತ್ತು ಅಂತ ಆ ವ್ಯಕ್ತಿ ಕೇಳ್ತಾ ಇರ್ತಾರೆ. ಆಗ ವೈಕುಂಠ ಹೇಳ್ತಾ ಇರ್ತಾನೆ, ಆ ವ್ಯಕ್ತಿ ತುಂಬ ದೊಡ್ಡ ಮನುಷ್ಯನಂತೆ, ಆ ವ್ಯಕ್ತಿ ಹೆಸರಲ್ಲಿ ನಾವು ಅಭಿಷೇಕ ಮಾಡಿಸ್ಬೇಕು, ಆದರೆ ವ್ಯಕ್ತಿ ಹೆಸರೇ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ, ಓ ಅವನ ಹೆಸರ ಕುಬೇರ, ಅವನು ಭಾರಿ ದೊಡ್ಡ ಮನುಷ್ಯ ಬಿಡ್ರಿ ಅಂತ ಹೇಳ್ದಾಗ, ಹಾಂ ಕುಬೇರ ಅವರೇ ಬೇಕಿತ್ತು ಅಂತ ವೈಕುಂಠ ಹೇಳ್ತಾ ಇರ್ತಾನೆ. ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ, ಕುಬೇರಣ್ಣನೇ ಬೇಕಿತ್ತು, ಅವ್ರು ಇದ್ದಾರೆ ಅಂದರೆ ಇಂದಾಗ, ಅವನಿಲ್ಲ ಸ್ವಾಮಿ, ಅವನು ಆಲ್ರೆಡಿ ವೈಕುಂಠ ಸೇರಿ ಎಷ್ಟೋ ವರ್ಷ ಆಗಿತ್ತು ಅಂತ ಅಂದಾಗ, ಓಹೋ ಹೌದಾ, ಹಾಗಾದ್ರೆ ಅವ್ರ ಮಗಳು ಅಲ್ಲಿದ್ದಾರೆ ಅಂತ ಅನ್ಬೇಕಾದ್ರೆ, ಅಲ್ಲಿ ನೋಡಿ ಕಾಣ್ತೈತಲ್ಲ ಅದೇ ಲಾಸ್ಟ್ನ ಮನೆ ಆಯಿತಾ, ಅವ್ರ ಮಗಳು ಇಲ್ಲ ಬೆಂಗಳೂರು ಹತ್ತಿ ಹೋಗಾಯಿತು, ಆದರೆ ಅವ್ರ ಮನೇಲಿ ಇರೋದು ಅವ್ರ ಅಕ್ಕ ಮಾತ್ರ, ಕುಬೇರನ ಅಕ್ಕ ಯಾವಾಗಲೂ ಮನೇಲಿ ಇರ್ತಾರೆ ಅಂದಾಗ, ನಿಮ್ಮಿಂದ ನನಗೆ ತುಂಬ ಉಪಕಾರ ಆಯಿತು ಅಂತ ಅಂದ್ಬಿಟ್ಟು ಆ ಮನೆ ಹತ್ರ ಹೋಗೋಕ್ಕೆ ಅಂತ ವೈಕುಂಠ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಸಿದ್ಧನ ದೇವಸ್ಥಾನ ಹತ್ರ ನೋಡ್ಬಿಟ್ಟು, ಸಿದ್ದು ಸರ್ ಏನು ಸರ್ ನೀವು ಇಲ್ಲಿ ಒಬ್ಬರೇ ಬಂದಿದ್ದೀರಲ್ಲ, ನೀವು ಆಲ್ಮೋಸ್ಟ್ ಯಾವಾಗಲೂ ಒಬ್ಬರೇ ಬರಲ್ವಲ್ಲ, ನೀವು ಯಾರ ಜೊತೆನಾದರೂ ಬಂದ್ರಾ ಅಥವಾ ಯಾರನ್ನಾದ್ರೂ ಹುಡ್ಕೊಂಡು ಬಂದ್ರಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಮತ್ತೆ ಶಾರದಾ ಕೇಳ್ತಾ ಇರ್ತಾಳೆ, ಅಥವಾ ಯಾರನ್ನಾದ್ರೂ ಮುಖ್ಯವಾದವ್ರನ್ನ ಹುಡ್ಕೊಂಡು ಬಂದ್ರಾ ಅಂತ ಅಂದಾಗ ಸಿದ್ದು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ಹೌದು ಶಾರದಾ ಅವರೇ, ನಾನು ಮುಖ್ಯವಾದವ್ರನ್ನ ಹುಡ್ಕೊಂಡು ಬಂದೆ, ಹಾಗೆ ಅವ್ರ ಹತ್ರ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳಕ್ಕೆ ಬಂದೆ, ನಾನು ಎಷ್ಟು ಅವ್ರನ್ನ ಪ್ರೀತಿಸ್ತೀನಿ ಅಂತ ಎಲ್ಲೋ ಇವತ್ತು ಹೇಳ್ಕೋಬೇಕು ಅಂತ ನಾನು ಬಂದೆ. ಆದರೆ ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಡೆದ ಇನ್ಸಿಡೆಂಟ್ನ ನಾನು ಕಣ್ಣಾರೆ ನೋಡಿದೆ, ಅದನ್ನು ನೋಡಿದಾಗಿಂದ ನನ್ನ ಮೈಂಡು ತುಂಬ ಬ್ಲ್ಯಾಂಕ್ ಆಗಿದೆ. ಇವಾಗ ನನ್ನ ಪ್ರೀತಿನ ನಿಮ್ಮ ಹತ್ರ ಹೇಗೆ ಹೇಳ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ಶಾರದಾ ಅವರೇ ಅಂತ ತನ್ನ ಮನಸ್ಸಲ್ಲೇ ಒಬ್ಬೊಬ್ಬನೇ ಹೇಳ್ಕೊತಾ ಇರ್ತಾನೆ. ಇವಾಗ ಶಾರದಾ ಹೇಳ್ತಾ ಇರ್ತಾಳೆ, ಸರ್ ಎಲ್ಲಿ ಕಳೆದೋಗ್ಬಿಟ್ರಿ ಸರ್, ನನ್ನಿಂದ ಏನಾದರೂ ಎಲ್ಪ್ ಬೇಕಿತ್ತಾ, ಏನಾದರೂ ಬೇಕಿತ್ತಂದರೆ ನನ್ನ ಕೈಲಿ ಏನಾದರೂ ಆದರೆ ನಾನು ಖಂಡಿತ ಮಾಡ್ತೀನಿ ಅಂತ ಅಂದಾಗ ಅವಳ ಮುಖನ ಹಾಗೆ ನೋಡಿಕೊಂಡು ಸಿದ್ದು ನಿಂತ್ಕೊಬಿಡ್ತಾನೆ. ಈಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಅಲ್ಲ ಶಾರದವ್ರೆ, ಆಗಲೇ ಯಾವುದೋ ಗಂಡಸಿನ ಜೊತೆ ಜಗಳ ಮಾಡ್ತಾ ಇದ್ರಲ್ಲ ಏನದು ಅಂದಾಗ, ಓಹೋ ಆ ವಿಷಯನ, ಅವನಿಗೆ ಜಗಳ ಮಾಡೋದಲ್ಲ, ಹಿಡ್ಕೊಂಡು 4 ತದಕಬೇಕಿತ್ತು, ಆದರೆ ಬುದ್ಧಿವಾದ ಹೇಳಿ ಕಳಿಸಿದ್ದೀನಿ, ಆ ಹೆಂಗಸಿಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಆದರೂ ಸಹ ಇವನು ಆಗು ಅಂತ ತುಂಬ ಬಲವಂತ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಅದು ಮಾತನ್ನು ಕೇಳ್ಕೊಂಡು ಸಿದ್ದು ಅವಳ ಮುಖನ ಹಾಗೆ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇದೇನಿದು ಇವನು ಪ್ರಪೋಸೇ ಮಾಡ್ತಿಲ್ವಲ್ಲ ಅಂತ ಹರಿ ಟೆನ್ಷನ್ ಮಾಡ್ಕೊಂಡು ದೂರದಿಂದ ಇವರಿಬ್ಬರನ್ನು ವಾಚ್ ಮಾಡ್ತಾ ಇರ್ತಾನೆ. ಮತ್ತೆ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಒಂಟಿ ಹೆಣ್ಣನ್ನು ನಾವು ಮದುವೆ ಆಗಬೇಕು ಅಂತ ಅನ್ನೋದು ಮನಸ್ಸಲ್ಲಿ ಅಷ್ಟೇ ಪ್ರೀತಿಯಾಗಿರಬೇಕು, ಅದೇ ಸಮಾಜ ನೋಡೋ ಶೋಷಣೆ ಆಗಿ ಇರಬಾರ್ದು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಅವಾಗ ಶಾರದಂಗೆ ಸಿದ್ದು ಹೇಳ್ತಾ ಇರ್ತಾನೆ, ಅಲ್ಲ ಶಾರದವ್ರೆ, ಅವನು ನಿಜವಾಗ್ಲೂ ಹುಡುಗಿನ ಪ್ರೀತಿ ಮಾಡ್ತಾ ಇರ್ಬೋದು ಅಲ್ವಾ, ಏನೋ ಇಷ್ಟಪಟ್ಟಿರ್ಬೋದು, ಯಾವಾಗ ಯಾವ ಟೈಮಲ್ಲಿ ಯಾರಿಗೆ ಯಾರ ಮೇಲೆ ಪ್ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ, ಮದುವೆ ಆಗಿದ್ರೆ ತಪ್ಪೇನಾಗ್ತಿತ್ತು ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಸಿದ್ದು ಸರ್, ಅವ್ನು ಮಾತಾಡೋ ರೀತಿನ ನೀವು ನೋಡಬೇಕಿತ್ತು, ಅವ್ನು ಎಷ್ಟು ದಬ್ಬಾಳಿಕೆಯಿಂದ ಮಾತಾಡ್ತಿದ್ದ ಗೊತ್ತಾ ಸರ್, ಎಷ್ಟು ಬಲವಂತ ಮಾಡ್ತಿದ್ದ ಗೊತ್ತಾ ಹುಡುಗಿನ, ದಬ್ಬಾಳಿಕೆಯಿಂದ ಮಾಡೋದು ಯಾವತ್ತೂ ಪ್ರೀತಿ ಆಗಲ್ಲ ಸರ್ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಶಾಕಾಗಿ ಅವ್ನ ಮುಖನ ನೋಡ್ತಾ ಇರ್ತಾನೆ. ಅಲ್ಲ ಸರ್, ಮದುವೆ ಆಗು ಅಂತ ಇವಾಗಲೇ ಅವನು ದಬ್ಬಾಳಿಕೆ ಮಾಡ್ತಾ ಇದ್ದಾನಲ್ಲ, ಅಕಸ್ಮಾತ್ ಮದುವೆ ಆದಮೇಲೆ ಇನ್ನೇನು ಚೆನ್ನಾಗಿ ಅವನು ಬಾಳ್ವೆ ಮಾಡಿಸ್ತಾನೆ ಹೇಳಿ ಅಂತ ಅಂದಾಗ ಶಾಕಾಗಿ ಅವಳ ಮುಖನ ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾನೆ. ಆಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಶಾರದವ್ರೆ, ಎಲ್ಲ ಗಂಡಸರು ಅದೇ ರೀತಿ ಇರಲ್ಲ ಆಯಿತಾ, ಪ್ರಾಣಕ್ಕಿಂತ ಹೆಚ್ಚಾಗಿ ಎಷ್ಟು ಹೆಣ್ಮಕ್ಳನ್ನ ಹೆಣ್ತಿರನ್ನ ಪ್ರೀತಿಸೋ ಗಂಡಸರನ್ನ ನಾನು ನೋಡಿದ್ದೀನಿ ಅಂತ ಅಂದಾಗ ಶಾರದಾ ಅವ್ರ ಮುಖ ನಾನು ನೋಡ್ತಾ ನಿಂತ್ಕೊಬಿಡ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ಹಾಗಾದರೆ ಮದುವೆ ಆಗಿರೋ ಹೆಣ್ಣು ಗಂಡ ಏನಾದರೂ ಸತ್ತೋದಾಗ ಯಾಕೆ ಮತ್ತೆ ಮದುವೆ ಆಗಬಾರ್ದು, ಹೊಂದಾಣಿಕೆ ಇರೋ ಏನಾದರೂ ಮತ್ತೊಬ್ಬ ಗಂಡ ಸಿಕ್ಕಿದ್ರೆ ಅವಳು ಜೀವನ ಮಾಡ್ಬೋದಲ್ವಾ ಅಂತ ಹೇಳಿದಾಗ ಶಾಕಾಗಿ ಶಾರದಾ ಹಾಗೆ ಅವ್ನ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಅವಳಿಗೆ ಅವಳದೇ ಆದ ಲೈಫ್ನ ಲೀಡ್ ಮಾಡೋದು ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಅವಳು ಲೀಡ್ ಮಾಡ್ಬೋದಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಇರ್ಬೋದು ಸರ್, ಆದರೆ ಈ ಥರ ದೇವಸ್ಥಾನಕ್ಕೆ ಬಂದು ನಾನು ನಿನ್ನ ಮದುವೆ ಆಗ್ತೀನಿ, ನನ್ನ ಮದುವೆ ಆಗ್ತೀಯ ಅಂತ ಬಲವಂತಾಗಿ ಕೇಳೋದು ಸರಿನಾ ಅಂತ ಕೇಳ್ತಾ ಇರ್ತಾಳೆ. ಅದರಲ್ಲೂ ಪ್ರೀತಿ ಮಾಡ್ತಿರೋರು ಬಾಯ್ಬಿಟ್ಟು ಹೇಳ್ಬೇಕಂತ ಏನಿಲ್ಲ ಸರ್, ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ ಅದು ಮನಸ್ಸಿಗೆ ಅರ್ಥ ಆಗುತ್ತೆ, ಅದು ನಿಜವಾದ ಪ್ರೀತಿ ಅಂತ ಹೇಳ್ತಾ ಇರ್ತಾಳೆ. ಅದೆಲ್ಲ ಸಿಗೋದು ಅಷ್ಟು ಸುಲಭವಲ್ಲ ಸರ್, ಅದ್ರ ಬದಲು ಮದುವೆ ಆಗದೇ ಇರೋದು ಒಳ್ಳೇದಲ್ವ ಸರ್ ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡ್ತಾನೆ ಹಾಗೆ ಶಾಕಾಗಿ ನಿಂತ್ಕೊಬಿಡ್ತಾನೆ. ಹಾಗೆ ಮತ್ತೆ ಹೇಳೋದಲ್ಲೇ ಹೇಳ್ಬಿಟ್ಟು ಶಾರದಾ ಇನ್ನೂ ಸ್ವಲ್ಪ ದೀಪ ಇದೆ ನಾನು ಅದನ್ನು ಹಚ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಗುರುಗಳು ಬಂದು ಹೇಳ್ತಾ ಇರ್ತಾರೆ, ವಿಧಿ ನಿಯಮ ಯಾವುದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಗುರುಗಳು ಹೇಳ್ತಾ ಇರಬೇಕಾದ್ರೆ ಆ ಮಾತನ್ನ ಕೇಳಿ ಶಾಕಾಗಿ ಈ ಕಡೆ ಸಿದ್ದು ಮತ್ತು ಈ ಕಡೆ ಶಾರದಾ ಅವ್ರ ಮುಖನ ನೋಡ್ತಾ ಇರ್ತಾರೆ. ಮತ್ತೆ ಆ ಗುರುಗಳು ಹೇಳ್ತಾ ಇರ್ತಾರೆ, ನಾರಾಯಣ ಎಷ್ಟು ಅವತಾರ ವಹಿಸಿದ್ರು ಸಹ ಕೊನೆಗೆ ಒರೆಸೋದು ಲಕ್ಷ್ಮಿನೇ, ಹಾಗೆ ಲಕ್ಷ್ಮಿನೂ ಅಷ್ಟೇ, ಕಾಲ ಬದಲಾಯಿತು ಹಾಗೆ ರೂಪನೂ ಬದಲಾಯಿತು, ಆದರೆ ವಿಧಿ ನಿಯಮ ಮಾತ್ರ ಬದಲಾಗ್ದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಶೀಘ್ರ ಬೇಗ ಕಲ್ಯಾಣ ಪಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಶಾಕಾಗಿ ಅವರಿಬ್ಬರು ಗುರುಗಳ ಮುಖನ ನೋಡ್ತಾ ನಿಂತ್ಕೊಬಿಡ್ತಾರೆ. ಈ ಕಡೆ ಗುರುಗಳನ್ನ ಮಾತು ಕೇಳಿ ಯಾರಿಗೆ ಮಾತ್ರ ತುಂಬ ಖುಷಿ ಆಗ್ತಿರುತ್ತೆ, ಆದರೆ ಶಾರದಾ ಮತ್ತು ಸಿದ್ದು ಒಬ್ಬೊಬ್ಬರು ಮುಖ ನೋಡ್ಕೊಂಡು ಹಾಗೆ ನಿಂತ್ಕೋತಾರೆ.
ಇನ್ನೊಂದು ಕಡೆ ಇಲ್ಲಿ ಕುಬೇರ ಅಕ್ಕ ಹೇಳ್ತಾ ಇರ್ತಾಳೆ, ಅಯ್ಯೋ ಕುಬೇರ ನೀನು ಸತ್ತೋದ್ಮೇಲೆ ನನ್ನ ಜೀವನನೇ ಸರಿ ಇಲ್ಲ ಕಣೋ, ನನ್ನ ಮಗ ಈ ಕಡೆ ಪ್ಯಾಟೆಗೆ ಹೋಗಿ ಅವ್ನು ಜೀವನ ಮಾಡ್ತಿದ್ದಾನೆ, ಆದರೆ ಅಮ್ಮ ಚೆನ್ನಾಗಿದ್ದಾರೆ ಇಲ್ವಾ ಅಂತ ಒಂದು ಸಲನಾದರೂ ನನ್ನನ್ನು ನೋಡೋಕೆ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಅಡುಗೆನ ಮಾಡ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇದ್ಲು, ನೀನಾದ್ಮೇಲೆ ಶಾರದಾ ಇಬ್ಬರು ಸಹ ದುಡ್ಕೊಂಡು ಬಂದು ನನಗೆ ದುಡ್ಡನ್ನ ಕೊಡ್ತಾ ಇದ್ರು, ನಾನು ಹೆಂಗೋ ಕೂತ್ಕೊಂಡು ತಿಂತಾ ಇದ್ದೆ, ನೀವಿಬ್ಬರು ಇಲ್ಲ ಅಂದಮೇಲೆ ಇವಾಗ ನೋಡು ನನ್ನ ಪಾಡು ಯಾರಿಗೂ ಬೇಡ ಆ ಥರ ಆಗಿದೆ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ವೈಕುಂಠ ಅವ್ರ ಮನೆ ಹತ್ರ ಬಂದು ಅವರವರೇ ಅಂತ ಕೂಗ್ತಿರ್ಬೇಕಾದ್ರೆ ಕುಬೇರ ಅಕ್ಕ ಇದೇನಿದು ನನಗೆ ತಿನ್ನಕ್ಕೆ ಗತಿ ಇಲ್ಲ, ಇವನಾರ ನನ್ನನ್ನು ಅವರೇ ಅಂತ ಕೂಗ್ತಾ ಇದ್ದಾನೆ ಅಂದ್ಬಿಟ್ಟು ಈಗ ಯಾರೂ ಇಲ್ಲ ಮನೇಲಿ ಆಮೇಲೆ ಬನ್ನಿ ಅಂತ ಹೇಳಿದಾಗ ವೈಕುಂಠ ಹೋಗ್ತಾ ಇರ್ತಾನೆ. ಮತ್ತೆ ವಾಪಸ್ ಬಂದ್ಬಿಟ್ಟು ಇದೇನಿದು ಯಾರೂ ಇಲ್ಲ ಅಂತ ಹೇಳ್ತಾರೆ, ಮನೆ ಒಳಗಿಂದ ಧ್ವನಿ ಬತ್ತಾಯ್ತಲ್ಲ, ಏನಾದರೂ ಒಳಗಡೆ ದೆವ್ವ ಗಿವ್ವ ಆಯ್ತಾ ಅಂತ ಹೇಳ್ಕೊತಾ ಇರ್ತಾನೆ. ಆದರೂ ಮಠ ಮಧ್ಯಾಹ್ನದಲ್ಲಿ ಎಂಥ ದೆವ್ವ ಇರೋದು ಅಂತ ಅಂದ್ಬಿಟ್ಟು ಮತ್ತೆ ಅವರೇ ಅಂತ ಕೂಗ್ತಾ ಇರ್ತಾನೆ. ಮತ್ತೆ ಕುಬೇರನಕ್ಕ ಮಾಡ್ತೀನಿ ಇವನು ಅಂತ ಡೋರ್ ಹತ್ರ ಬರ್ತಾ ಇರ್ಬೇಕಾದ್ರೆ ಮತ್ತೆ ಅವರೇ ಅಂತ ತೆಗ್ದಾಗ ತಲೆ ಮೇಲೆ ಕೊಡ್ಬಿಡ್ತಾನೆ. ಅವಾಗ ಅಯ್ಯೋ ನಿನ್ನ ಮನಿಕಾಯಿಗ ಯಾವನ್ಲ ನೀನು, ನನ್ನ ತಲೆಗೆಲ್ಲ ಹೊಡೆದ್ಬಿಟ್ಟಲ್ಲ, ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಔಷಧಿ ತಗೊಳ್ಳೋಕ್ಕೆ ದುಡ್ಡು ಬೇಕು ಕೊಡ್ಲಾ ಅಂತ ಅನ್ಬೇಕಾದ್ರೆ ಅಯ್ಯೋ ಅವರೇ ಯಾರೂ ಇಲ್ಲ ದೆವ್ವ ಅಂತ ಅಂದ್ಕೊಂಡೆ, ಅಷ್ಟೊತ್ತಿಗೆ ನೀವು ಬಂದು ಹೊಡೆದೆ ಬಿಡಿ ಏನೂ ಆಗಲ್ಲ ಅಂತ ಅನ್ಬೇಕಾದ್ರೆ ಯಾರೋ ನೀನು ನಮ್ಮನೆ ಬಾಗ್ಲ ಹತ್ರ ಬಂದು ಅವರೇ ಅಂತ ಕರಿತಿದೀಯ ಅಂತ ಕೇಳ್ತಾ ಇರ್ತಾಳೆ. ಮತ್ತೆ ಕುಬೇರನಕ್ಕ ಜೋರು ಮಾಡಿ ಹೇಳ್ತಾ ಇರ್ತಾಳೆ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನೀನೇನಾದರೂ ನಿನ್ನ ಮಗ ಸಾಲ ಮಾಡಿದ್ದೇನೆ ದುಡ್ಡು ಕೊಡು ಅಂತ ಹೇಳಿದ್ರೆ ನಾನಂತೂ ಕೊಡಲ್ಲ ಆಯ್ತಾ, ಇಲ್ಲಿಂದ ಹೊರಟೋಗು ಅಂದಾಗ ಅಯ್ಯೋ ಅವ್ವರೇ ನನಗೆ ಯಾರು ರೊಕ್ಕ ಗಿಕ್ಕ ಏನು ಬ್ಯಾಡ್ರಿ, ನನ್ನ ಹೆಸರು ವೈಕುಂಠ ಅಂತ ಹೇಳ್ತಿರ್ಬೇಕಾದ್ರೆ ನೀನು ವೈಕುಂಠನೋ ಕೈಲಾಸನೋ ನನಗೆ ಅದೆಲ್ಲ ಗೊತ್ತಿಲ್ಲ, ಇಲ್ಲೇ ಯಾಕೆ ಬಂದಿದೀಯಾ ಅಂತ ಕೇಳ್ತಾ ಇರ್ತಾಳೆ. ಆಗ ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ, ಹಗುರವಾಗಿ ಮಾತಾಡಿ ಅವರೇ, ಯಾಕೆ ಅಗ್ಲೊತ್ತಲ್ಲಿ ಈಗ ಕಿರ್ಚಾಡ್ತಾ ಇದ್ದೀರಲ್ಲ, ನಿಧಾನ ಮಾತಾಡಿ, ಕುಬೇರಣ್ಣ ನನಗೆ ತುಂಬ ಸಹಾಯ ಮಾಡಿದ್ದ, ಅದನ್ನು ಜೀವನ ಪೂರ್ತಿ ನಾನು ಮರೆಯಂಗಿಲ್ಲ, ಅದಕ್ಕೋಸ್ಕರ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಕುಬೇರ ಅಕ್ಕ ಕೇಳ್ತಾ ಇರ್ತಾರೆ, ಸರಿ ಅದೆಂತ ಸಹಾಯ ಮಾಡಿದ್ದ ನನ್ನ ತಮ್ಮ ಅಂತ ಕೇಳ್ತಾ ಇರ್ತಾಳೆ. ಏನಾದರೂ ದುಡ್ಡು ಏನಾದರೂ ಕೊಟ್ಟಿದ್ದ ಅಂತ ಅಂದಾಗ ಈ ಕಡೆ ಏನು ಗೊತ್ತಾಗ್ದಲ್ಲ ವೈಕುಂಠ ರೊಕ್ಕ ಕೊಟ್ಟಿದ್ರು, ಸಾಲ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಅವರು ರೊಕ್ಕ ಕೊಟ್ಟಿದ್ರು, ನಾನು ದುಬೈಗೆ ಹೋಗಿದ್ದೆ ಅಂದಾಗ ಹಾಗಾದರೆ ಕುಬೇರನಿಗೆ ವಾಪಸ್ ದುಡ್ಡು ಕೊಡೋಕೆ ಬಂದಿದ್ದೀರಾ ಅಂತ ಅಂದಾಗ ಇವನು ಎದ್ರುಕೊಬಿಡ್ತಾನೆ. ಎದ್ರುಕೊಂಡು ಮೂಲೆ ಹಿಡ್ಕೊಂಡಾಗ ಬನ್ನಿ ನಾನು ಇಲ್ಲೇ ನಿಲ್ಲಿಸಿ ಮಾತಾಡ್ತಿದ್ದೀನಲ್ಲ, ಒಳಗೆ ಬನ್ನಿ ಯಜಮಾನ್ರೆ ಅಂತ ಕರಿತಿರ್ಬೇಕಾದ್ರೆ ಅಲ್ಲ ಈ ಹೆಂಗಸು ಭಾರಿ ಇದ್ದಾಳೆ, ರೊಕ್ಕ ಅಂದ ತಕ್ಷಣ ಈ ಥರ ಮರ್ಯಾದೆ ಕೊಡ್ತಿದ್ದಾಳಲ್ಲ, ಸರಿಯಾದ ಹೆಂಗಸು ಇವಳು ಅಂತ ಅನ್ಕೋತಾ ಇರ್ತಾನೆ. ಮತ್ತೆ ವೈಕುಂಠ ಅಯ್ಯೋ ಶಿವಪ್ಪ ನೀನೇ ಕಾಪಾಡಪ್ಪ ಅಂತ ಒಳಗಡೆ ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ದಶರಥ ಮನೇಲಿ ಟೆನ್ಷನ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಅಲ್ಲ ಒಂದು ಕಡೆ ಸುಮಿತ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಯಾರು ಅಂತ ಕಂಡುಹಿಡಿಲ್ಲ, ಅಥವಾ ನನ್ನ ನಿಜವಾದ ಮಗಳು ಯಾರು ಅಂತ ನಾನು ಕಂಡುಹಿಡಿಲ್ಲ, ಏನು ಮಾಡಲಿ, ಮನೆಯವ್ರಿಗೂ ಸಹ ಈ ವಿಷಯನ ಹೇಳಂಗಿಲ್ಲ, ತುಂಬ ಟೆನ್ಷನ್ ಆಗ್ತಿದೆ ಅಂತ ಒದ್ದಾಡ್ತಾ ಇರ್ತಾನೆ. ದಶರಥ ಓಡಾಡ್ತಿರ್ಬೇಕಾದ್ರೆ ಅಲ್ಲಿ ಮುರಳಿ ಬಂದ್ಬಿಟ್ಟು ಅವನನ್ನ ನೋಡಿ ಹಾಡ್ಕೋತಾ ಇರ್ತಾನೆ. ಪರವಾಗಿಲ್ಲ ಭಾವ, ಎಲ್ಲರ ಮನೆ ದೋಸೆನೆ ತೂತಾನೆ, ನಿಮ್ಮನ್ನೇನು ಅಂತ ಅನ್ಕೊಂಡಿದ್ದೆ ಅಂತ ಒಳ್ಳೊಳಗೆ ನಗಾಡ್ತಾ ಇರ್ತಾನೆ. ಹಾಗೆ ದಶರಥ ನೋಡು ಹಾಡ್ಕೊಂಡು ಈ ಕಡೆ ಸಾಂಗ್ ಆಡ್ಕೊಂಡು ಈ ಕಡೆ ಮುರಳಿ ಅವನ ಹತ್ರ ಬಂದು ಹಾಡು ಹೇಳ್ತಾ ಇರ್ತಾನೆ. ಅವ್ನಿಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ದರೆ ದಶರಥ ಮುರಳಿ ಮುಖನ ನೋಡ್ತಾ ಇರ್ತಾನೆ. ಅವಾಗ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ, ಏನು ಪ್ರಾಬ್ಲಮ್ ಇಲ್ಲ ತಾನೆ, ಎಲ್ಲ ಈಸಿಯಾಗಿ ನಡೀತಿದೆ ಅಲ್ವಾ ಭಾವ ಅಂತ ಕೇಳ್ತಿರ್ಬೇಕಾದ್ರೆ ಆಶ್ಚರ್ಯವಾಗಿ ಅವನ ಮುಖನ ದಶರಥ ನೋಡ್ತಾ ಇರ್ತಾನೆ. ಆಗ ದಶರಥ ಹೇಳ್ತಾ ಇರ್ತಾನೆ, ಭಾವ ಸುಮಿತ್ರ ಬಗ್ಗೆ ಕೇಳ್ತಾ ಇದ್ದೀರಾ, ಅವಳು ಸುಧಾರಿಸ್ಕೊತಾಳೆ ಅಂದಾಗ ಹಾಂ ನಿಧಾನಕ್ಕೆ ಸುಧಾರಿಸ್ಕೊತಾಳೆ ಇರಲಿ, ಏನು ತೊಂದರೆ ಇಲ್ಲ, ಆಗಲೇ ಎಲ್ಲ ಹೋಗಿ ಬಂದಿದ್ರಲ್ಲ ಭಾವ ಅಂತ ಕೇಳ್ತಾ ಇರ್ತಾನೆ. ದಶರಥ ಹೇಳ್ತಾ ಇರ್ತಾನೆ, ಹೌದು ಭಾವ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೊರಗಡೆ ಹೋಗಿ ಬಂದಿದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ ಹೌದು ಬಿಡಿ ಕೆಲಸ ಇದ್ದೇ ಇರುತ್ತೆ, ನನಗೂ ಹಂಗೆ ಅಲ್ವಾ ಇದ್ದಿದ್ದು, ಅವಾಗವಾಗ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ದಶರಥ ಕೇಳ್ತಾ ಇರ್ತಾನೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಭಾವ ಅಂದಾಗ ಅದು ಅಂತ ಹೇಳಕ್ಕೆ ಅಂತ ಬರ್ತಾನೆ. ಅಷ್ಟೊತ್ತಿಗೆ ತಾತ ಶಿವನಾರಾಯಣ್ ಬಂದ್ಬಿಟ್ಟು ಏನು ಬಾಮೈದ ಇಬ್ಬರು ಈ ಥರ ಮಾತಾಡ್ತಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಅದೇ ಕಷ್ಟ ಸುಖ ಏನೇನೋ ಇರುತ್ತಲ್ಲ ಮಾವ, ಅದನ್ನ ಮಾತಾಡ್ತಿದ್ದೀವಿ ಅಂತ ಮುರಳಿ ಹೇಳ್ತಾ ಇರ್ತಾನೆ. ಅವಾಗ ತಾತ ಶಿವನಾರಾಯಣ್ ಅವರು ಕೇಳ್ತಾ ಇರ್ತಾರೆ, ಯಾಕೆ ದಶರಥ ತುಂಬ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂದಾಗ ಏನಿಲ್ಲಪ್ಪ, ಸುಮಿತ್ರ ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಅಂತ ಪೊಲೀಸ್ಗೆ ಕಾಲ್ ಮಾಡಿದ್ದೆ, ಅವಾಗ ಇನ್ಸ್ಪೆಕ್ಟರ್ ಹೇಳಿದ್ರು ಸಂಜೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಆಗ ತಾತ ಶಿವನಾರಾಯಣ್ ಹೇಳ್ತಾ ಇರ್ತಾರೆ, ಆ ಸಾಧ್ವಿ ಮೇಲೆ ಅದು ನಮ್ಮ ಸುಮಿತ್ರ ಮೇಲೆ ಯಾಕೆ ಇಷ್ಟೊಂದು ಕೋಪ, ಯಾರು ಯಾವಾಗಲೂ ಸಹ ಅಟ್ಯಾಕ್ ಮಾಡ್ತಾರೆ ಅಂದಾಗ ನನಗೂ ಗೊತ್ತಾಗ್ತಿಲ್ಲ ಅಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ರೂಮಿಂದ ಬರ್ತಾ ಇರ್ತಾಳೆ. ಅವಳನ್ನ ನೋಡಿ ದಶರಥ ಓಡೋಗಿ ಯಾಕೆ ಬಂದೆ ಒಬ್ಬಳೆ, ಏನಾದರೂ ಆದರೆ ಹೆಚ್ಚು ಕಮ್ಮಿ ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನಿರಿ ನಾನು ಚೆನ್ನಾಗಿದ್ದೀನಿ ಏನೂ ಆಗಿಲ್ಲ, ಶಾರದೆ ಬೇರೆ ಲಕ್ಷ್ಮಣ ರೇಖೆ ಹಾಕ್ಬಿಟ್ಟಿದ್ದಾಳೆ, ಎಲ್ಲಿಗೂ ಹೋಗಬಾರ್ದು ಅಂತ ನನಗೆ ಕೂರಕ್ಕಾಗ್ತಿಲ್ಲ, ರೂಮಲ್ಲಿ ತುಂಬ ಬೋರ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಮತ್ತೆ ದಶರಥ ನಿಧಾನ ಕೂತ್ಕೊಂತ ಕೂರಿಸ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಸಾಕು ಬಿಡ್ರಿ, ಅಲ್ಲೇ ದಿನಕ್ಕೆ 1000 ಸಲ ಹೇಳಿದ್ದೀರಾ ನಿಧಾನ ಜೋಪಾನ ಹುಷಾರಾಗಿರು ಅಂತ, ನನಗೂ ಕೇಳಿಸ್ಕೊಂಡು ಸಾಕಾಗಿದೆ, ನಾನೇ ಚಿಕ್ಕ ಮಗನರೇ ಅಂತ ಹೇಳ್ತಿರ್ಬೇಕಾದ್ರೆ ತಾತ ನಗಾಡ್ತಾ ಇರ್ತಾರೆ. ತಾತ ಹೇಳ್ತಿರ್ತಾರೆ, ಇವಾಗ ಹೇಗಿದೆ ಸುಮಿತ್ರ ಅಂದಾಗ ಅಯ್ಯೋ ಮಾವ ನಾನು ಚೆನ್ನಾಗಿದ್ದೀನಿ, ಇವ್ರು ಯಾವಾಗಲೂ ಹುಷಾರು ಅಂತ ಹೇಳ್ತಾರಲ್ಲ ಅದನ್ನು ಯಾವಾಗಲೂ ನನಗೆ ನೆನಪಿಸ್ತಾ ಇರ್ತಾರೆ ಅಂತ ಅಂದಾಗ ಅದು ಆಗಲ್ಲಮ್ಮ, ನಿನ್ನ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದೇನೆ, ನೀನು ಹಾಸ್ಪಿಟ್ಲಲ್ಲಿದ್ದಾಗ ಅವ್ನ ಮುಖ ನೋಡಬೇಕಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ಅಪ್ಪ ಆ ವಿಷಯನ ನೀವು ನೆನಪಿಸ್ಬೇಡಿ, ನನಗೆ ಅದೊಂದು ದುರ್ಸ್ವಪ್ನ ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನಾನು ಸಾವಿನ ಬಾಗಿಲನ್ನ ತಟ್ಟಿ ಬಂದಿದ್ದೀನಿ ಮಾವ, ಯಮ್ಮ ಬ್ಯುಸಿ ಇದ್ನೇನೋ ಏನೋ ಅದಕ್ಕೆ ಬಾಗಿಲು ಓಪನ್ ಮಾಡಿಲ್ಲ, ಯಪ್ಪ ಅದು ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ ಅಂದಾಗ ಸುಮಿತ್ರ ನೀನು ಈ ಥರ ಎಲ್ಲ ಮಾತಾಡಬೇಡ ಅಂತ ದಶರಥ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ.
ಸುಮ್ಮನೆ ತಮಾಷೆ ಅಂದೆ ಬಿಡ್ರಿ ಅಂತ ಅಂದಾಗ ತಮಾಷೆಗೂ ಸಹ ನೀನು ಅನ್ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಆಯಿತು ಅಂತ ಇಬ್ಬರು ಸಮಾಧಾನ ಮಾಡ್ಕೋತಿರ್ಬೇಕಾದ್ರೆ ಶಾರದಾ ಟೆಂಪಲಿಂದ ಬಂದೇ ಬಿಡ್ತಾಳೆ. ಅವಾಗ ಸುಮಿತ್ರಾ ನೋಡಿ ಹೇಳ್ತಾ ಇರ್ತಾಳೆ, ನಮ್ಮ ಟೀಚರ್ ಬಂದರು ನೋಡಿ ಮಾವ, ಇವಾಗ 1000 ಕ್ವಶನ್ ಮಾಡ್ತಾರೆ, ಯಾಕಮ್ಮ ಬಂದ್ರಿ, ಒಬ್ಬರೇ ಬಂದ್ರಿ, ಏನಾದರೂ ಆದರೆ ಏನು ಮಾಡೋದು ಅಂತ ಇದೆಲ್ಲ ಕೇಳ್ತಾರೆ ಅಂತ ಅನ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಅಮ್ಮ ಆ ರೀತಿ ನಾನು ಏನು ಕೇಳಲ್ಲ, ನಿಮ್ಮ ಹುಷಾರಾಗಿರಿ ಅಂತ ಅಷ್ಟೇ ನಾನು ಕೇಳೋದು, ತಗೊಳ್ಳಿ ಅಂತ ಪ್ರಸಾದ ಕೊಟ್ಟು ಹಾಗೆ ಎಲ್ಲರಿಗೂ ಸಹ ಕುಂಕುಮ ಇಡ್ತಾ ಇರ್ತಾಳೆ. ಅವಾಗ ಏನಮ್ಮ ಶಾರದಾ ವಿಶೇಷ ಅಂತ ತಾತ ಕೇಳ್ತಿರ್ಬೇಕಾದ್ರೆ ಅಮ್ಮ ಹುಷಾರಾದರೆ ನಾನು 101 ದೀಪ ಹಚ್ಚುತ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ, ಅದನ್ನು ಮಾಡೋಕ್ಕೆ ಹೋಗಿದ್ದೆ ಅಂತ ಅಂದಾಗ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಅವಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ನಿನ್ನ ಈ ಗುಣದ ನನಗೆ, ಈ ಸ್ವಭಾವನೆ ನನಗೆ ತುಂಬ ಇಷ್ಟಮ್ಮ ಅಂತ ಹೇಳ್ತಾ ಇರ್ತಾಳೆ. ಆಗ ದಶರಥ ಹೇಳ್ತಾ ಇರ್ತಾನೆ, ನಿನ್ನ ಈ ಕಾಳಜಿ ಪ್ರೀತಿಯಿಂದಲೇ ಸುಮಿತ್ರಾ ಹುಷಾರಾಗಿದ್ದು ಅಮ್ಮ ಅಂತ ಅಂದಾಗ ಅತ್ತೆ ಇವಾಗ ಹೇಗಿದ್ದಾರೆ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಸಿದ್ದು ಮುದ್ದು, ಈ ಶಾರದಾ ಕಾಟದಿಂದಲೇ ನನ್ನ ನೋವುಗಳೆಲ್ಲ ಹೊರಟೋದು ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಬೆಳಗ್ಗೆ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಯಾವಾಗಲೂ ಇವಳದೆ ಗುಣಗಾನ ಮಾಡ್ತಾ ಇರ್ತಾರೆ, ನಾವೇನು ಮಾಡೋಕ್ಕಾಗುತ್ತೆ, ಮಾಡೋದೆಲ್ಲ ಮಾಡಿಬಿಟ್ಟು ಅರ್ಕೆ ಹೊತ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ ಅಂತ ಅಂದಾಗ ಮನೆಯವರೆಲ್ಲರೂ ಬೇಜಾರು ಮಾಡ್ಕೊಂಡು ಪಾರಿಜಾತ ಮುಖನ ನೋಡ್ತಾ ಇರ್ತಾರೆ. ಆಗ ತಾತ ಶಿವನಾರಾಯಣ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ, ಪ್ರಸಾದ ತಿನ್ನೋದು ನಾಲ್ಗೆಯಿಂದ ಒಳ್ಳೆ ಮಾತು ಬರಲಿ ಅಂತ, ತಿಂದ್ಮೇಲೆ ನಿನಗೆ ಬುದ್ಧಿ ಬರಲ್ಲ ಅಂತ ಅಂದರೆ ಪ್ರಸಾದಕ್ಕೆ ಅರ್ಥನೇ ಇರಲ್ಲ ಅಂತ ಬೈತಾ ಇರ್ತಾರೆ. ತಾತ ಹೇಳ್ತಾ ಇರ್ತಾರೆ, ಯಾರು ಏನು ಬೇಕಾದರೂ ಅನ್ಲಿ, ಇವತ್ತು ಸುಮಿತ್ರಾ ಉಳಿದಿರೋದಕ್ಕೆ ಕಾರಣ ನೀನೇ ಕಣಮ್ಮ, ಬೇಜಾರು ಮಾಡ್ಕೋಬೇಡ ಅಂತ ಅಂದಾಗ ಪಾರಿಜಾತ ಜೊತೆಗೆ ಕೋಪ ಮಾಡ್ಕೋತಾ ಇರ್ತಾರೆ. ಈ ಕಡೆ ಕುಬೇರನಕ್ಕ ವೈಕುಂಠನ ಒಳಗಡೆ ಕೂರಿಸಿ ಹೇಳ್ತಾ ಇರ್ತಾರೆ, ಇವನೇ ನನ್ನ ತಮ್ಮ ಆಯಿತಾ, ನನ್ನ ಕುಬೇರ ಆದರೆ ಹೆಸ್ರಿಗೆ ಕುಬೇರ ಆದರೆ ದುಡ್ಡೇನೂ ಇರಲಿಲ್ಲ, ಆದರೆ ತುಂಬ ಹೃದಯವಂತ ಮನಸ್ಸಿರೋನು, ಯಾರಾದರೂ ಕಷ್ಟ ಅಂತಂದರೆ ತುಂಬ ಸಹಾಯ ಮಾಡಿದ್ದಾನೆ, ಆದರೆ ಯಾರು ಕಳ್ಳನ ಮಕ್ಕಳು ವಾಪಸ್ಸು ನಿಮ್ಮ ಥರ ದುಡ್ಡು ಕೊಡೋಕ್ಕೆ ಬಂದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವೈಕುಂಠ ಕೊಳ್ಳಲ್ಲಿ ಹಾಕಿ ಸರಗಳನ್ನು ಒಳಗಡೆ ಹಾಕೋತಾ ಇರ್ತಾನೆ. ಈಗ ಮತ್ತೆ ಕುಬೇರಕ್ಕ ಕೇಳ್ತಾ ಇರ್ತಾರೆ, ಕುಬೇರ ರಕ್ಕ ಎಷ್ಟು ಸಾವಿರ ಕೊಟ್ಟಿದ್ದ ಅಂದಾಗ ಒಂದು 30,000 ಕಂಡ್ರಿ ಅಂತ ಅಂದಾಗ ಆ 30,000ನ ಈಗಿನ ಬಡ್ಡಿ ಲೆಕ್ಕ ಹಾಕಿದರೆ 90,000 ಆಗುತ್ತೆ, 1 ಗ್ರಾಮ್ ಚಿನ್ನಕ್ಕೆ 9,000 ಆಗುತ್ತೆ, ಈಗ 90,000 ಕೊಟ್ಟು ಹೊರಡಿ ಅಂತ ಅಂದಾಗ ಶಾಕ್ ಆಗಿ ವೈಕುಂಠ ಹಾಗೆ ಮುಖ ನೋಡ್ಕೊಂಡು ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.